ಸ್ವಾಮಿ ಸಮರ್ಥ ರಾಮದಾಸರಿಂದ ರಚಿತವಾದ ಗಣಪತರಾವ್ ಮಹಾರಾಜರಿಂದ ಅನುವಾದಿಸಿದ ಶ್ರೀಮದ್ ದಾಸಬೋಧ. ದಶಕ 1 ಶ್ರವಣ ನಿರೂಪಣೆ. ಸಮಾಸ 1 ಗ್ರಂಥಾರಂಭ ನಿರೂಪಣೆ. ಇದು ಯಾವ ಗ್ರಂಥವು? ಇದರಲ್ಲಿ ಏನು ಹೇಳಿದೆ? ಈ ಗ್ರಂಥವನ್ನು ಶ್ರವಣ ಮಾಡುವುದರಿಂದ ಯಾವ ಫಲ ಬರುತ್ತದೆ? ಈ ಗ್ರಂಥದ ಹೆಸರು ದಾಸಬೋಧ. ಇದರಲ್ಲಿ ಭಕ್ತಿ ಮಾರ್ಗವನ್ನು ಸ್ಪಷ್ಟವಾಗಿ ಮಾಡಿರುತ್ತದೆ. ಈ ಗ್ರಂಥದಲ್ಲಿ 9 ಥರದ ಭಕ್ತಿಯನ್ನು, ಜ್ಞಾನವನ್ನು ಮತ್ತು ವೈರಾಗ್ಯದ ಲಕ್ಷಣವನ್ನು ಹೇಳುವುದು, ಆಧ್ಯಾತ್ಮ ನಿರೂಪಣೆ ಮಾಡಿರುವುದು. ಭಕ್ತಿ ಮಾಡಿದರೆ ಮನುಷ್ಯರು ನಿಶ್ಚಯವಾಗಿ ದೇವರನ್ನು ಹೊಂದುವರೆಂದು ಈ ಗ್ರಂಥದ ಅಭಿಪ್ರಾಯವಿರುತ್ತದೆ. ಈ ಗ್ರಂಥದಲ್ಲಿ ಈ ಕೆಳಗಿನವುಗಳನ್ನು ನಿಶ್ಚಯಪೂರ್ವಕವಾಗಿ ಹೇಳಿದೆ. ಮುಕ್ತಿ ಹೇಗೆ ದೊರೆಯುವುದು? ಆತ್ಮಸ್ವರೂಪ ಯಾವುದು? ವಿದೇಹ ಸ್ಥಿತಿ ಹೇಗಿರುವುದು? ಅಲಿಪ್ತತೆಯ ಲಕ್ಷಣ ಯಾವುದು? ಮುಖ್ಯ ದೇವನು ಯಾರು? ಮುಖ್ಯ ಭಕ್ತಿ ಯಾವುದು? ಶುದ್ಧ ಜ್ಞಾನದ ಲಕ್ಷಣ ಏನು? ಆತ್ಮಸ್ಥಿತಿಯು ಹೇಗಿದೆ? ನಿರ್ಮಲವಾದ ಉಪದೇಶ ಯಾವುದು? ಸಾಯುಜ್ಯ ಮುಕ್ತಿ ಯಾವ ರೀತಿಯದು? ಮುಖ್ಯ ಭಕ್ತನು ಯಾರು? ಜೀವ ಶಿವರ ಸ್ವರೂಪವೇನು? ಬ್ರಹ್ಮ ಸ್ವರೂಪ ಯಾವುದು? ಅನೇಕ ಮತಗಳು ಏನನ್ನು ಪ್ರತಿಪಾದಿಸಿವೆ? ನಿಜವಾಗಿ ತಾನು ಯಾರು? ಮುಖ್ಯ ಉಪಾಸನೆಯ ಲಕ್ಷಣಗಳೇನು? ವಿವಿಧ ಕವಿತ್ವ ರೀತಿಗಳು ಯಾವುವು? ಬುದ್ಧಿವಂತಿಕೆಯ ಲಕ್ಷಣಗಳೇನು? ಮೂಲದಲ್ಲಿ ಮಾಯೆ ಹೇಗೆ ಉತ್ಪನ್ನವಾಯಿತು? ಪಂಚಭೂತಗಳ ಲಕ್ಷಣಗಳೇನು? ಪಂಚಭೂತಗಳ ಕರ್ತನು ಯಾರು? ದಾಸಬೋಧವು ಉಪನಿಷತ್ತು, ವೇದಾಂತ, ಶ್ರುತಿವಾಕ್ಯ ಮತ್ತು ಇತರ ಮಹಾಕಾವ್ಯಗಳನ್ನು ಆಧರಿಸಿದೆ. ಮುಖ್ಯವಾಗಿ ಇದು ಶಾಸ್ತ್ರದೊಂದಿಗೆ ಆತ್ಮ ಅನುಭವವನ್ನು ಅನುಸರಿಸುತ್ತದೆ. ಕೆಳಗಿನ ಮಹಾಕಾವ್ಯಗಳನ್ನು ಆಧರಿಸಿ ದಾಸಬೋಧವನ್ನು ರಚಿಸಲಾಗಿದೆ. ಶಿವಗೀತೆ, ರಾಮಗೀತೆ, ಗುರುಗೀತೆ, ಗರ್ಭಗೀತೆ, ಉತ್ತರಗೀತೆ, ಅವಧೂತ ಗೀತೆ, ಭಗವದ್ಗೀತೆ, ಬ್ರಹ್ಮಗೀತೆ, ಹಂಸಗೀತೆ, ಪಾಂಡವಗೀತೆ, ಗಣೇಶಗೀತೆ, ಯಮಗೀತೆ, ವೇದ, ಉಪನಿಷತ್ತು, ಭಾಗವತ ಇತ್ಯಾದಿಗಳು. ಗ್ರಂಥದ ಶ್ರವಣದಿಂದ ಯಾವ ಫಲ ಬರುತ್ತದೆ? ಮಾನವನ ನಡವಳಿಕೆಯಲ್ಲಿ ತಕ್ಷಣದ ಬದಲಾವಣೆಗಳು. ಸಂಶಯದ ಬೇರು ಒಮ್ಮೆಲೆ ಕಡಿದು ಹೋಗುವುದು. ಕಠಿಣವಾದ ಸಾಧನಗಳ ಅವಶ್ಯಕತೆ ಬೀಳದೆ ಸುಲಭ ಮಾರ್ಗ ಸಿಗುವುದು. ಸಾಯುಜ್ಯ ಮುಕ್ತಿಯ ರಹಸ್ಯ ಗೊತ್ತಾಗುವುದು. ಅಜ್ಞಾನ, ದುಃಖ ಮತ್ತು ಭ್ರಮೆಯ ನಾಶವಾಗಿ ತೀವ್ರವೇ ಜ್ಞಾನವಾಗುವುದು. ಈ ಗ್ರಂಥದಲ್ಲಿ ಫಲಶ್ರುತಿ ಈ ಕೆಳಗಿನಂತಿದೆ. ಯೋಗಿಗಳ ವೈರಾಗ್ಯ ಮೈಗೂಡುವುದು. ವಿವೇಕಯುಕ್ತವಾದ ಜಾಣತನ ಅಳವಡುವುದು. ಭ್ರಮಿಷ್ಠ, ದುರ್ಗುಣಿ, ಕುಲಕ್ಷಣಿಗಳು ಲಕ್ಷಣವಂತರಾಗಿ ಸಮಯಜ್ಞರು ಆಗುತ್ತಾರೆ. ಸೋಮಾರಿಗಳೇ ಕಾರ್ಯಕರ್ತರಾಗುತ್ತಾರೆ. ಪಾಪಿಷ್ಠರೇ ಪಶ್ಚಾತ್ತಾಪಪಡುತ್ತಾರೆ. ನಿಂದಕರೇ ಭಕ್ತಿ ಮಾರ್ಗಕ್ಕೆ ವಂದಿಸುತ್ತಾರೆ. ಬದ್ಧರಿದ್ದವರೇ ಮುಮುಕ್ಷುಗಳಾಗುತ್ತಾರೆ. ಮಂದಮತಿಗಳೇ ಒಳ್ಳೆಯ ಪ್ರವೀಣರಾಗುವರು. ಭಕ್ತಿಹೀನರು ಭಕ್ತಿ ಮಾರ್ಗ ಹಿಡಿದು ಮೋಕ್ಷ ಹೊಂದುವರು. ಪಾಪಿಗಳು ಪವಿತ್ರರಾಗುವರು ಇತ್ಯಾದಿಗಳು. ದಾಸಬೋಧ ಶ್ರವಣದಿಂದ ಅಧೋಗತಿ ತಪ್ಪುವುದು ಮತ್ತು ಮನಸ್ಸಿಗೆ ವಿಶ್ರಾಂತಿಯಾಗಿ ಪೂರ್ಣ ಸಮಾಧಾನ ಲಭಿಸುವುದು. ವೀಕ್ಷಕರೇ, ಈ ದಾಸಬೋಧವನ್ನು ಗಮನವಿಟ್ಟು ಧ್ಯಾನದಿಂದ ಮನಪೂರ್ವಕವಾಗಿ ಕೇಳಿರಿ, ಶ್ರವಣ ಮಾಡಿರಿ. ತಮ್ಮ ಆಧ್ಯಾತ್ಮ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಿ. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಮಾಸ 2 ಈ ವಿಷಯದ ಬಗ್ಗೆ ಮಾಹಿತಿಯನ್ನು ತರುತ್ತೇವೆ. ಧನ್ಯವಾದಗಳು.